ಚಳಿಗೆ ಈ ವೆದರ್ಗೆ ಮಕ್ಕಳಿಗೆ ಕೆಮ್ಮು ನೆಗಡಿ ಬರೋದು ಕಾಮನ್ನು. ಇವತ್ತು ನಾನಿಲ್ಲಿ ಮಕ್ಕಳಿಗೆ ಕೆಮ್ಮಿಗೆ ಮತ್ತು ಕಫಕ್ಕೆ ಯಾವ ಥರ ಹೋಮ್ ರೆಮಿಡಿ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ 2 ದೊಡ್ಡ ಪತ್ರೆ, ಸ್ವಲ್ಪ ತುಳಸಿ ದಳ, 1 ವೀಳ್ಯದೆಲೆ ಮತ್ತು ಕಸ್ತೂರಿ ಮಾತ್ರೆ ತೊಗೊಂಡಿದ್ದೀನಿ. ಇದು ಗಂಗೆ ಅಂಗಡಿಲೆಲ್ಲ ಸಿಗುತ್ತೆ. ಮತ್ತು ಮೊದಲಿಗೆ ಒಂದು ಬಟ್ಲಲ್ಲಿ ಸ್ವಲ್ಪ ನೀರಿಟ್ಕೊಂಡು ಅದಕ್ಕೆ ವೀಳ್ಯದೆಲೆ, ದೊಡ್ಡ ಪತ್ರೆ, ತುಳಸಿ ದಳ ಮತ್ತು 1-2 ಕಲ್ಲು ಆಗೋಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ, ಕಲ್ಲುಪ್ಪು. ಅದನ್ನು ಮೆತ್ತಗಾಗೋಕ್ಕೆ ಬಿಟ್ಟು ಈ ಕಡೆ ನಾನು 2 ಮಾತ್ರೆ ತೊಗೊಂಡಿದ್ದೀನಿ. ಇದು 1 ಮಗುಗೆ ಮಾಡ್ತಾ ಇರೋದು. 2 ಮಾತ್ರೆನ ಈ ಥರ ಪುಡಿ ಮಾಡಿ ಪೌಡರ್ ಮಾಡಿ ಇಟ್ಕೊಬೇಕು ನೈಸಾಗಿ. ಮತ್ತು ಅರ್ಧ ಸ್ಪೂನು ಜೇನುತುಪ್ಪ ಬಳಸ್ತಾ ಇದ್ದೀನಿ. ಇದು ಪ್ಯೂರ್ ಜೇನು, ಕಡ್ಡಿ ಜೇನು, ಕಿತ್ಸಿ ಹಂಗೆ ಮಗುಗ ಅಂತಲೇ ಮಡಗಿರೋದು. ಮತ್ತು ಬೇಯಿಸಿಟ್ಕೊಂಡಿರುವಂಥ ಸೊಪ್ಪಿನ ರಸ ಇದರಲ್ಲಿ ಇಟ್ಕೊಂಡು ಕುಟ್ಟಿಟ್ಕೊಂಡಿರುವಂಥ ಕಸ್ತೂರಿ ಮಾತ್ರೆ ಪೌಡರ್ನ ಸೇರಿಸ್ಕೊಂಡ್ರೆ ಸೂಪರಾಗಿರೋ ಕೆಮ್ಮಿನ ಔಷಧಿ ರೆಡಿಯಾಗಿ ಹೋಗುತ್ತೆ ಮನೇಲಿ ಮಕ್ಕಳಿಗೆ. ದಿನಕ್ಕೆ ಬೆಳಗ್ಗೆ ಒಂದ್ಸರಿ, ರಾತ್ರಿ ಒಂದ್ಸರಿ ಕೊಟ್ಟರೆ ಯಾವ ಕೆಮ್ಮು ಇರಲ್ಲ. ನೀವು ಟ್ರೈ ಮಾಡಿ, ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ. ಬಾಯ್ ಹೋಲ್.